ನಮಸ್ತೆ ಭಾರತ್ ಗ್ಯಾಸ್. ನಾನು ಗ್ಯಾಸ್ ಸಿಲಿಂಡರ್, ನಿಮ್ಮ ಆತ್ಮೀಯ ಗೆಳೆಯ. ನಾನು ನಿಮ್ಮ ಗೆಳೆಯನಾಗಿ ಸುರಕ್ಷೆ ಹಾಗೂ ವೆಚ್ಚವನ್ನು ರಕ್ಷಣೆ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ನಾನು ಇವತ್ತು ನಿಮ್ಮ ಸುರಕ್ಷೆ, ಸಾವಧಾನ ಮತ್ತು ಗ್ಯಾಸಿನ ಸರಿಯಾದ ಉಪಯೋಗದ ಬಗ್ಗೆ ಮಾಹಿತಿ ನೀಡಲು ಇಷ್ಟಪಡುತ್ತೇನೆ. ನಾವು ಮೊದಲು ನಿಮ್ಮ ಹಾಗೂ ನಿಮ್ಮ ಪರಿವಾರದ ಸುರಕ್ಷತೆ ಬಗ್ಗೆ ಮಾತನಾಡೋಣ. ನಿಮ್ಮ ಸುರಕ್ಷೆಯಲ್ಲಿ ಮಹತ್ವಪೂರ್ಣ ಅಂಶ ಎಂದರೆ ಗ್ಯಾಸ್ ಟ್ಯೂಬಿನದ್ದಾಗಿರುತ್ತದೆ ಮತ್ತು ನಮ್ಮ ಗ್ರಾಹಕರು ಎಂದರೆ ನಿಮ್ಮ ಸುರಕ್ಷೆಯಲ್ಲಿ ಇಟ್ಟುಕೊಂಡು ಭಾರತ್ ಗ್ಯಾಸ್ ಪರಿವಾರ ಸುರಕ್ಷಾ LPG ಹೋಸ್ ಉಪಯೋಗಿಸಲು ಸಲಹೆ ನೀಡುತ್ತದೆ. ಇಲ್ಲಿ ಭಾರತ ಗ್ಯಾಸ್ ವತಿಯಿಂದ ಮಾನ್ಯತೆ ಪಡೆದಿರುವಂತಹ ಹಾಗೂ ISI ಗುರುತಿನಿಂದ ದೃಢೀಕರಿಸಲಾಗಿರುತ್ತದೆ. ಸ್ವಲ್ಪ ಪ್ರಕಾರಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಉಪಯೋಗಿಸುವ ಹಸಿರು ಟ್ಯೂಬಿನ ಮೇಲೆ ವಾತಾವರಣ ಬದಲಾವಣೆಯಿಂದಾಗಿ ಪರಿಣಾಮ ಬೀರುತ್ತದೆ. ಅದು ಕಡಿಮೆ ವೇಳೆಯಲ್ಲಿ ಹಾಳಾಗುವುದಕ್ಕೆ ಇವೇ ಮೂಲ ಕಾರಣ. ಆದ ಕಾರಣ ಬದಲಿಸುವ ಅವಶ್ಯಕತೆ ಬರುತ್ತದೆ, ಏಕೆಂದರೆ ಗ್ಯಾಸ್ ಲೀಕೇಜ್ ಆಗುವ ಸಂಭವಗಳೂ ಇವೆ. ಆದರೆ ಸುರಕ್ಷಾ ಟ್ಯೂಬಿನ ಮೇಲೆ ಯಾವುದೇ ರೀತಿಯ ವಾತಾವರಣದ ಪರಿಣಾಮಗಳು ಉಂಟಾಗುವುದಿಲ್ಲ, ಏಕೆಂದರೆ ಅದು ಸೋರಿಕೆ ನಿಯಂತ್ರಣವಾಗಿರುತ್ತದೆ. ಅದಕ್ಕೆ 3 ತರಹದ ರಕ್ಷಣಾ ಕವಚಗಳು ಇರುತ್ತವೆ. ಹಸಿರು ಟ್ಯೂಬಿಗೆ ಜಾಸ್ತಿ ಬಿಸಿಯಾದಲ್ಲಿ ಮೆತ್ತಗಾಗುವ ಹಾಗೂ ಕರಗುವ ಸಾಧ್ಯತೆಯಿಂದ ಬೆಂಕಿ ತಗುಲುವ ಸಂಭವಗಳು ಇರುತ್ತವೆ. ಆದರೆ ಸುರಕ್ಷಾ ಟ್ಯೂಬಿನ ಮೇಲೆ ಅತಿ ಶಾಖದ ಯಾವುದೇ ಪರಿಣಾಮ ಬೀರುವುದಿಲ್ಲ, ಯಾಕೆಂದರೆ ಅದು ಅಗ್ನಿ ನಿರೋಧಕವಾಗಿರುತ್ತದೆ. ಹಸಿರು ಟ್ಯೂಬನ್ನ ಇಲ್ಲಿಯೂ ಸರಳವಾಗಿ ಕಡಿಯುತ್ತದೆ ಹಾಗೂ ತುಂಡಾಗುವ ಸಾಧ್ಯತೆಗಳೂ ಇವೆ. ನೆನಪಿರಲಿ ಗ್ರಾಹಕರೇ, ಹೆಚ್ಚಾಗಿ ದುರ್ಘಟನೆಗಳು ಇಲ್ಲಿ ಇಲಿ ಕಡಿಯುವುದರಿಂದಲೇ ಸಂಭವಿಸಿವೆ. ನೆನಪಿರಲಿ, ನಮ್ಮ ಸುರಕ್ಷಾ ಟ್ಯೂಬಿನಲ್ಲಿ ಹಾಕಿರುವಂತಹ ಸ್ಟೀಲಿನ ಜಾಲಿಯಿಂದಾಗಿ ಇಲಿ ಕಡಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇದು 100ಕ್ಕೆ 100ರಷ್ಟು ಸುರಕ್ಷತೆಯಾಗಿದೆ. ಹಸಿರು ಟ್ಯೂಬ್ನಲ್ಲಿ ಇಂತಹ ಕಡಿಮೆ ಸುರಕ್ಷತೆಯ ಗುಣಗಳಿಂದಾಗಿ ಕೇವಲ 2 ವರ್ಷ ಆಯಸ್ಸು ಹೊಂದಿದೆ. ನಮ್ಮ ಸುರಕ್ಷಾ ಟ್ಯೂಬಿನ ಗುಣಗಳಿಂದ ಆರಾಮವಾಗಿ 5 ವರ್ಷಗಳ ಕಾಲ ತಾಳಿಕೆ ಬರುತ್ತದೆ. ಒಂದು ವೇಳೆ ವೆಚ್ಚದ ಬಗ್ಗೆ ವಿಚಾರಿಸಿದರೆ ಹಸಿರು ಟ್ಯೂಬ್ ಪ್ರತಿದಿನಕ್ಕೆ 10 ಪೈಸೆ ಆಗಿರುತ್ತೆ. ಆದರೆ ನಮ್ಮ ಸುರಕ್ಷಾ ಟ್ಯೂಬ್ಗೆ 11 ಪೈಸೆ ಆಗಿರುತ್ತೆ. ತಾವು ತಮ್ಮ ಪರಿವಾರದ ಸುರಕ್ಷತೆಯ ಬೆಲೆ ಕೇವಲ 1 ಪೈಸೆಗಿಂತ ಕಡಿಮೆ ಅಂದುಕೊಳ್ತೀರಾ? ಸುರಕ್ಷಾ ಟ್ಯೂಬಿನ ಖರೀದಿಯಲ್ಲಿ ಜಾಣತನವಿದೆ. ಸಾವಧಾನ. ಲೋಕಲ್ ಮಾರುಕಟ್ಟೆಯಲ್ಲಿ ಸಿಗುವ ಅಥವಾ ಸುರಕ್ಷಾ ಟ್ಯೂಬಿನ ತರಹ ಕಾಣುವಂತಹ ಟ್ಯೂಬ್ ಅನ್ನು ಮಾತ್ರ ಖರೀದಿಸಬೇಡಿ, ಏಕೆಂದರೆ ಯಾವುದೇ ತೈಲ ಕಂಪನಿ ಅದನ್ನ ಬಳಸಲು ಸಲಹೆ ನೀಡುವುದಿಲ್ಲ. ನೆನಪಿರಲಿ, ISI ದಿಂದ ಪ್ರಮಾಣಿತ ಪಡೆದ ಹಾಗೂ ಭಾರತ್ ಗ್ಯಾಸ್ ವತಿಯಿಂದ ಮಾನ್ಯತೆ ಹೊಂದಿರುವ ಸುರಕ್ಷಾ LPG ಹೋಸ್ ಅನ್ನೇ ಖರೀದಿಸಿರಿ. ಇದನ್ನು ಮೀರಿ ಇನ್ನೂ ಮುಖ್ಯ ಅಂಶಗಳನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ. ಸಿಲಿಂಡರ್ ಅನ್ನು ನೆಲದಿಂದ ಅಥವಾ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಹಾಗೂ ಹೆಚ್ಚಿಗೆ ಗಾಳಿ ಇರುವಂತಹ ಜಾಗದಲ್ಲಿ, ಹಾಗೆ ಕೈಗೆಟುಕುವ ಪ್ರದೇಶದಲ್ಲಿ ಮಾತ್ರ ಇಡಬೇಕು. ಸಿಲಿಂಡರ್ ಅನ್ನು ಯಾವಾಗಲೂ ನೇರವಾಗಿಯೇ ಇಡಬೇಕು. ಒಂದೊಂದು ಬಾರಿ ಮಲಗಿಸಿ ಇಟ್ಟಿರುತ್ತಾರೆ, ಏಕೆಂದರೆ ಹೆಚ್ಚಿಗೆ ಗ್ಯಾಸ್ ಸಿಗುವುದೆಂದು. ಅದು ತಪ್ಪು ಕಲ್ಪನೆ. ಈ ತರಹ ಮಾಡುವುದರಿಂದ ತೊಂದರೆಯನ್ನು ತಾವೇ ತಂದುಕೊಂಡಂತೆ. ಗ್ಯಾಸ್ ಬರ್ನರ್ ಅನ್ನು ಗಾಳಿಯ ಬಡಿತದಿಂದ ದೂರ ಇಟ್ಟಿರಬೇಕು, ಏಕೆಂದರೆ ಗಾಳಿಗೆ ಬೆಂಕಿ ಆರಿ ಗ್ಯಾಸ್ ಲೀಕೇಜ್ ಆಗದಿರಲಿ ಎಂದು. ಸಿಲಿಂಡರ್ ಅನ್ನು ರಿಪೇರಿ ಮಾಡುವುದು ಗ್ಯಾಸ್ ಕಂಪನಿಯ ಕೆಲಸ. ಸಿಲಿಂಡರ್ ಜೊತೆ ಆಟ ಆಡಬೇಡಿ. ಕೆಲಸದ ದಿನ ಹಾಗೂ ರಜಾ ದಿನಗಳಲ್ಲಿ ಗ್ಯಾಸ್ ವಿತರಕರ ಹಾಗೂ ಗ್ಯಾಸ್ ಕಂಪನಿಗಳ ಮುಖಾಂತರ ನಿರ್ಮಾಣವಾಗಿರುವಂತಹ ಆಪತ್ಕಾಲಿಕ ಕೇಂದ್ರದಿಂದ ಮಾತ್ರ ಸಂಪರ್ಕಿಸಿ. ಒಮ್ಮೆ ನಿಮಗೆ ಗ್ಯಾಸಿನ ವಾಸನೆ ಬಂದಲ್ಲಿ ನೀವೇನು ಮಾಡುವಿರಿ? ಹೆದರಬೇಡಿ. ಈ ಮಾತಲ್ಲಿ ಗಮನವಿರಲಿ. ಪ್ರೆಷರ್ ರೆಗ್ಯುಲೇಟರ್ ಅನ್ನು ತಿರುಗಿಸಿ ಬಂದು ಮಾಡಿ. ಅಡಿಗೆ ಮನೆಯಲ್ಲಿರುವ ಎಲ್ಲ ತರಹದ ಬೆಂಕಿಯನ್ನು ಆರಿಸಿಬಿಡಿ. ಇಲ್ಲಿ ನೋಡಿ, ದೇವರ ಮುಂದಿರುವ ದೀಪವನ್ನು ಕೂಡ ಆರಿಸಿದರೆ ದೇವರು ನಿಮ್ಮ ಮೇಲೆ
ಕೋಪಿಸುವುದಿಲ್ಲ. ಎಲ್ಲ ಬಾಗಿಲು ಮತ್ತು ಕಿಟಿಕಿಗಳನ್ನು ತೆಗೆದುಬಿಡಿ. ಕಡ್ಡಿಪಟಿಕೆಯ ಕಡ್ಡಿಯನ್ನು ಕೀರದಿರಿ. ಯಾವುದೇ ಸ್ವಿಚ್ ಆರಿಸುವುದು ಹಾಗೂ ಹಚ್ಚುವುದು ಮಾಡಬೇಡಿ. ಲೈಟಿನ ಬಟನ್ ಹಾಗೂ ಟಾರ್ಚ್ ಆರಿಸುವುದರಿಂದ ಅಥವಾ ಹಚ್ಚುವುದರಿಂದ ಬೆಂಕಿಯ ಕಿಡಿ ಹುಟ್ಟಬಹುದು. ರಾತ್ರಿ ಮಲಗುವಾಗ ಪ್ರೆಷರ್ ರೆಗ್ಯುಲೇಟರ್ ಅನ್ನು ಬಂದ್ ಮಾಡುವುದು ಮಾತ್ರ ಮರೆಯದಿರಿ. ಅಷ್ಟೇ. ಎಲ್ಲ ಮಹತ್ವಪೂರ್ಣ ನಿಯಮಗಳನ್ನು ಪಾಲನೆ ಮಾಡಿ ಹಾಗೂ ಪರಿವಾರವನ್ನು ಸಂರಕ್ಷಿಸುವಲ್ಲಿ ಯಶಸ್ವಿಯಾಗಿ. ಇಲ್ಲಿಂದ ನಿಮ್ಮ ವೆಚ್ಚದ ಬಗ್ಗೆ ಮಾತಾಡೋಣ. ನೀವು ಗ್ಯಾಸ್ ಉಳಿಸಿ. ನಿಮ್ಮ ದುಡ್ಡಿನ ಉಳಿತಾಯ ತನ್ನಿಂದ ತಾನೇ ಆಗುವುದು. ಅದು ಹೇಗೆ ಎಂದರೆ, ಅಡಿಗೆ ಮಾಡುವ ಮುನ್ನ ನಿಮ್ಮ ಎಲ್ಲ ಅವಶ್ಯಕ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಅವೇ ನಿಮ್ಮ ಸಂಪೂರ್ಣ ಪರಿವಾರದೊಂದಿಗೆ ಕೂತು ಊಟ ಮಾಡುವ ಸಂತೋಷವೇ ಬೇರೆ. ಎಲ್ಲರಿಗೂ ಒಂದೇ ಸಾರಿ ಅಡಿಗೆ ಮಾಡಿ ಬಡಿಸುವುದರಿಂದ ಗ್ಯಾಸ್ ಕೂಡ ಉಳಿಯುವುದು ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು. ಗ್ಯಾಸ್ ಬರ್ನರಿನ 2 ಸ್ಥಿತಿ ಹೀಗೆ ಇರುತ್ತದೆ. ಅದರ ಸರಿಯಾದ ಉಪಯೋಗವನ್ನ ನಾವು ಮಾಡಿಕೊಳ್ಳಬೇಕು. ಯಾವುದೇ ದ್ರವ ಕುದ್ದ ಮೇಲೆ ಬರ್ನರ್ ನಾಬನ್ನು ಸಿಮ್ ಕಡೆ ತಿರುಗಿಸಿ ಅಡಿಗೆಯನ್ನು ಬಿಸಿ ಮಾಡಬಹುದು. ಗ್ಯಾಸಿನ ಬೆಂಕಿಯ ಎತ್ತರ ಹಾಗೂ ಬಣ್ಣದ ಮೇಲೆ ಗಮನವಿರಲಿ. ಒಂದು ವೇಳೆ ಬೆಂಕಿ ನೀಲಿ ಬಣ್ಣದ್ದಾಗಿದ್ದಲ್ಲಿ ಸರಿ. ಒಂದು ವೇಳೆ ಹಳದಿ ಬಣ್ಣದ ಇದ್ದಲ್ಲಿ ಮೆಕ್ಯಾನಿಕಲ್ ಹತ್ತಿರ ಹಾಟ್ ಪ್ಲೇಟ್ ಅನ್ನ ತಪಾಸಣೆ ಮಾಡಿಸಿ. ಪಾತ್ರೆಯ ತಳ ಬರ್ನರ್ನ ಗಾತ್ರಕ್ಕೆ ಸಮವಿರಬೇಕು. ಸಣ್ಣದಿದ್ದಲ್ಲಿ ಸಣ್ಣ ಪಾತ್ರೆ, ದೊಡ್ಡದಿದ್ದಲ್ಲಿ ದೊಡ್ಡ ಪಾತ್ರೆ. ಗ್ಯಾಸಿನ ಮೇಲೆ ಇಟ್ಟ ಪಾತ್ರೆಗಿಂತ ಬೆಂಕಿ ದೊಡ್ಡದಾಗಿರಬಾರದು. ಅದನ್ನು ತಪ್ಪದೆ ಪಾಲಿಸಿ. ಅಡಿಗೆ ಮಾಡಲು ಅವಶ್ಯಕವಾದಷ್ಟೇ ನೀರನ್ನು ಹಾಕಿ. ಜಾಸ್ತಿ ಹಾಕುವುದರಿಂದ ಹೆಚ್ಚಿಗೆ ಗ್ಯಾಸ್ ಹೋಗುವುದು. ಅಡಿಗೆ ಮಾಡುವ ಪಾತ್ರೆಯ ಮೇಲೆ ಮುಚ್ಚಳ ಮುಚ್ಚುವುದರಿಂದಾಗಿ ಗ್ಯಾಸಿನ ಬಳಕೆ ಕಡಿಮೆಯಾಗಬಹುದು. ಸಾಧ್ಯವಾದಲ್ಲಿ ಪ್ರೆಷರ್ ಕುಕ್ಕರ್ ಬಳಸುವುದು ಸೂಕ್ತ. ಗ್ಯಾಸ್ ಒಂದು ಪ್ರಾಕೃತಿಕ ಸಂಪತ್ತು. ಅದನ್ನು ಸರಿಯಾದ ರೀತಿಯಿಂದ ಬಳಕೆ ಮಾಡಿಕೊಳ್ಳಿ. ಧನ್ಯವಾದಗಳು.